ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಸೆಕ್ಯೂರಿಟಿ. ಹಾ ಹೇಳಿ ಸರ್. ಧ್ರುವ ಬಂದ ತಕ್ಷಣ ನನ್ನ ಹತ್ರ ಕಳಿಸಿ. ಮತ್ತೆ ಧ್ರುವ ಕೆಲ್ಸಕ್ಕೆ ಬರ್ತಾ ಇದ್ದಾರಾ? ಮತ್ತೆ ಅಂದ್ರೆ ಏನರ್ಥ? ಅಯ್ಯೋ ಛೆ, ನನಗೆ ಗೊತ್ತಾಗದೆ ಹೇಳ್ಬಿಟ್ಟನಪ್ಪ. ಏನಪ್ಪ ಮಾಡೋದೀಗ? ಸಾರಿ ಸರ್, ಯಾವುದೋ ಜ್ಞಾನದಲ್ಲಿ ನಾನು ಗೊಂದಲ ಮಾಡ್ಕೊಂಡು ಕೇಳ್ಬಿಟ್ಟೆ. ಸಾರಿ ಸರ್. ಸರಿ, ನೀವು ಹೋಗಿ ಗಾಡಿ ತೆಗೀರಿ. ಸರಿ ಸರ್. ಏನ್ ನಡೀತಿದೆ ಇಲ್ಲಿ? ಧ್ರುವ ಮತ್ತೆ ಕೆಲ್ಸಕ್ಕೆ ಸೇರ್ಕೊಂಡ ಅಂತ ಕೇಳ್ತಿದ್ದಾರಂದ್ರೆ ಏನರ್ಥ? ಅದು ಸರ್, ಏನೋ ಗೊತ್ತಿಲ್ಲದೆ ಕೇಳ್ದೆ ಅಂತ ಹೇಳಿದ್ರಲ್ವಾ? ಸುಳ್ಳು ಹೇಳ್ಬೇಡ ಮೈನಾ. ಯಾರ ಮಾತಲ್ಲಿ ಎಷ್ಟು ಸತ್ಯ ಇರುತ್ತೆ ಎಷ್ಟು ಸುಳ್ಳಿರುತ್ತೆ ಅಂತ ಗೊತ್ತಾಗದೇ ಇರೋಷ್ಟು ಫೂಲ್ ನಾನಲ್ಲ. ಆದ್ರೂ ನನ್ನ ಬೆನ್ನ ಹಿಂದೆ ಏನೋ ನಡೀತಾ ಇದೆ. ಎಲ್ರೂ ಸೇರ್ಕೊಂಡು ನನ್ನ ಫೂಲ್ ಮಾಡಕ್ ಟ್ರೈ ಮಾಡ್ತಿದ್ದಾರೆ. ಏನ್ ನಡೀತಿದೆ ಮೈನಾ? ಏನ್ ನಡೀತಿದೆ ಅಂತ ನಿಜ ಹೇಳು. ಸರ್, ಅದು ಈ ವಿಷಯನ ನಿಮ್ಮ ಹತ್ರ ಮೊದಲೇ ಹೇಳೋಣ ಅಂತ ಅನ್ಕೊಂಡೆ, ಆದ್ರೆ ಹೇಳಕ್ಕಾಗ್ಲಿಲ್ಲ. ಏನದು? ಧ್ರುವವ್ರ ಕೆಲಸ ಬಿಟ್ಟು ಹೋಗಿ 1 ವಾರ ಆಯ್ತು. ಬಾಂಗ್ಲಾದೇಶದಲ್ಲಿ ವರ್ಕ್ ಮಾಡೋದಕ್ಕೆ ವರ್ಕಿಂಗ್ ವೀಸಾ ಹಾಗೆ ಆಫರ್ ಲೆಟ್ರು ಇದ್ರೊಳಗಡೆ ಇದೆ. ಇನ್ನು 3 ವರ್ಷ ನೀವು ಬರೋ ಹಾಗಿಲ್ಲ. ನೋಡಿ, 3 ವರ್ಷ ಆದ್ಮೇಲೆ ರಿನಿವಲ್ಗೆ ನಾನು ಅಲ್ಲೇ ವ್ಯವಸ್ಥೆ ಮಾಡ್ತೀನಿ. ಹಾ ಸರ್. ಹೋಗ್ಬೇಕಾದ್ರೆ ಫ್ಲೈಟ್ ಟಿಕೆಟ್ನ ನೀವೇ ಬುಕ್ ಮಾಡ್ಕೊಂಡು ಹೋಗಿ. ಅದ್ರ ಅಮೌಂಟ್ನ ಫಸ್ಟ್ ಸ್ಯಾಲ್ರಿಲ್ ಬರೋ ಹಾಗೆ ನಾನು ಅದ್ರ ವ್ಯವಸ್ಥೆ ಮಾಡ್ತೀನಿ. ಸರಿ ಸರ್. ಆಲ್ ದ ಬೆಸ್ಟ್. ಗುಡ್ ಲಕ್. ಥ್ಯಾಂಕ್ ಯು ಸರ್. ಏನು? ಧ್ರುವ ಕೆಲಸ ಬಿಟ್ಟು ಹೋಗಿ 1 ವಾರ ಆಯ್ತಾ? ಹೌದು ಸರ್. ಧ್ರುವ ಕೆಲಸ ಬಿಟ್ಟು ಹೋಗಿ 1 ವಾರ ಆದ್ರೂ ನನಗೆ ಯಾಕೆ ತಿಳಿಸಿಲ್ಲ? ಸರ್, ಈ ವಿಷಯನ ನಿಮ್ಮ ಹತ್ರ ಹೇಳ್ಬೇಕು ಅಂತ ನಾವು ತುಂಬಾ ಪ್ರಯತ್ನ ಪಟ್ವಿ. ಆದ್ರೆ ಧ್ರುವ ಅವರೇ ನಮ್ಮನ್ನ ತಡೆದಿದ್ದು. ನಾವೇ ಎಷ್ಟೊಂದ್ಸಲ ಅವ್ರ ಹತ್ರ ಮಾತಾಡಕ್ ಪ್ರಯತ್ನ ಪಟ್ಟಿದೀವಿ ಸರ್. ನಮ್ ಮಾತೆ ಅವ್ರು ಕೇಳ್ತಿಲ್ಲ. ನೋ, ನಿಮ್ ಯಾರ ಮಾತು ಅವ್ನು ಕೇಳ್ದೆ ಇರ್ಬೋದು, ಆದ್ರೆ ನನ್ನ ಮಾತಿಗೆ ಅವ್ನು ಬೆಲೆ ಕೊಟ್ಟೇ ಕೊಡ್ತಿದ್ದ. ಅದ್ ಸರಿ, ಧ್ರುವ ಕೆಲಸ ಬಿಟ್ಟು ಹೋಗಿರೋ ವಿಷಯ ಯಾರ್ಯಾರು ಗೊತ್ತು? ಅದು ನಿಮ್ಮೊಬ್ರಿಗೆ ಬಿಟ್ಟು ಇನ್ನೆಲ್ರಿಗೂ ಗೊತ್ತು. ನರ್ತನಾಗೆ ಗೊತ್ತು ಸರ್. ನರ್ತನ ಸರ್, ಆಲ್ ಆಫ್ ಅ ಸಡನ್ ಪುಷ್ಪಕ್ ಮೀಟಿಂಗ್ ಯಾಕೆ ಕರೆದಿರ್ಬೋದು? ನನಗೋದೇ ಗೊತ್ತಾಗ್ತಿಲ್ಲ. ಏನ್ ವಿಷಯ ಸರ್? ಸಡನ್ ಆಗಿ ಯಾಕೆ ಮೀಟಿಂಗ್ ಕರೆದ್ರಿ? ಹೇಳ್ತೀನಿ. ಅದಕ್ಕೂ ಮುಂಚೆ ಧ್ರುವನ್ನು ಈ ಮೀಟಿಂಗ್ಗೆ ಕರಿಬೇಕು. ಅವನು ಈ ಮೀಟಿಂಗ್ ಅಲ್ಲಿ ಇರೋದು ತುಂಬಾ ಇಂಪಾರ್ಟೆಂಟ್. ಸರ್ ಸರ್ ಅದು ಅವ್ನ ಮೆಟೀರಿಯಲ್ ತರಕ್ಕೆ ಆಚೆ ಹೋಗಿದ್ದಾನೆ ಸರ್. ಶಟ್ ಅಪ್! ಧ್ರುವ ಕೆಲಸ ಬಿಟ್ಟು ಹೋಗಿ 1 ವಾರ ಆಯ್ತು, ಆದ್ರೆ ಆ ವಿಷಯ ನನಗೆ ಗೊತ್ತಿಲ್ಲ. ನೀವೆಲ್ಲರೂ ಸೇರ್ಕೊಂಡು ನನ್ನ ಮುಂದೆ ಎಷ್ಟು ಡ್ರಾಮಾ ಮಾಡ್ತಿದ್ರಲ್ವಾ? ಹೇಳಿ, ಯಾಕೆ ನನ್ನಿಂದ ವಿಷಯ ಮುಚ್ಚಿಟ್ರಿ? ಈಗಲೂ ಆ ವಿಷಯ ನನಗೆ ಗೊತ್ತಾಗಬಾರ್ದು ಅಂತ ಯಾಕೆ ಡ್ರಾಮಾ ಮಾಡ್ತಿದ್ದೀರಾ? ಹೇಳಿ. ಪುಷ್ಪಕ್, ನೀವು ಮೀಟಿಂಗ್ ಕರೆದಿದ್ದು ಅವನ ವಿಷಯ ಮಾತಾಡೋದಿಕ್ಕ ಅಲ್ಲ. ಅವನ್ಯಾರೋ ಕೆಲಸ ಬಿಟ್ಟು ಹೋದ್ರೆ ನೀನೇ ಟೆನ್ಷನ್ ಆಗ್ತಿದ್ಯಾ? ಈ ಕಂಪನಿ ಶುರು ಆದಾಗಿಂದ ಎಷ್ಟೋ ಜನ ಬಂದಿದ್ದಾರೆ ಹೋಗಿದ್ದಾರೆ. ಅವನೊಬ್ಬ ಹೋದ್ರೆ ಏನು ಬದಲಾಗಲ್ಲ ಅಲ್ವಾ? ಬದಲಾಗುತ್ತೆ ಅರವಿಂದ್. ನೀನು ಬಲ್ಕ್ ಆರ್ಡರ್ಸ್ ತರ್ತಿದ್ದೆ ಅಲ್ವಾ? ಆಗ ಅದನ್ನ ಆನ್ ಟೈಮ್ ಫಿನಿಶ್ ಮಾಡ್ತಿದ್ದು ಬಾಲರಾಜ್ ಅವರು ಅನ್ಕೊಂಡ್ಯಾ? ಧ್ರುವ ಎಷ್ಟೇ ಆರ್ಡರ್ಸ್ ಇದ್ರು ಎಂಪ್ಲಾಯೀಸ್ನ ಕನ್ವಿನ್ಸ್ ಮಾಡಿ ಕೆಲಸ ಮಾಡಿಸ್ತಿದ್ದ. ಆ ಪ್ರೆಷರ್ನ ನಮ್ಮ ಮೇಲೆ ಅವ್ನು ಬರಕ್ ಬಿಡ್ತಾನೆ ಇರಲಿಲ್ಲ.
ಕೆಲಸ ಮಾಡೋರ್ಗೂ ಹೇಳೋರ್ಗೂ ತುಂಬಾ ಡಿಫ್ರೆನ್ಸ್ ಇದೆ ಅರವಿಂದ್. ಆ ಡಿಫ್ರೆನ್ಸ್ನ ಅರ್ಥ ಮಾಡ್ಕೊಳ್ದೆ ಮಾತಾಡಕ್ ಬರಬೇಡ. ಧ್ರುವನ್ ಅಂತ ಎಂಪ್ಲಾಯ್ ನಮ್ಮ ಕಂಪನಿ ಬಿಟ್ಟು ಹೋಗಿರೋದು ನಮ್ಮ ಕಂಪನಿ ಲಾಸ್. ವಾಟ್? ಲಾಸ್ ಎಲ್ಲ ಏನೂ ಆಗಿಲ್ಲ ಪುಷ್ಪಕ್. ಪ್ರೊಡಕ್ಷನ್ ಯೂನಿಟ್ ನೋಡ್ಕೊಳ್ಳೋದಕ್ಕೆ ಬಾಲರಾಜ್ ಸರ್ ಇದಾರೆ. ಇನ್ಮೇಲಿಂದ ಅವರೇ ನೋಡ್ಕೋತಾರ ಬಿಡು. ಲಾಸ್ ಯಾಕಾಗತ್ತೆ? ಇದಕ್ಕೆಲ್ಲ ಟೆನ್ಷನ್ ಯಾಕೆ ಮಾಡ್ಕೊಂತಿದೀಯಾ? ನರ್ತನ, ಡ್ಯಾಡ್ ನನಗೆ ಪ್ರೊಡಕ್ಷನ್ ಯೂನಿಟ್ ಕಡೆ ಹೋಗ್ಬೇಡ ಅಂತ ಅಷ್ಟೇ ಹೇಳಿರುತ್ತೋ. ಯಾವುದಾದ್ರೂ ಎಂಪ್ಲಾಯೀಸ್ ಕೆಲಸ ಬಿಟ್ಟು ಹೋದ್ರೆ ಪ್ರಶ್ನೆ ಮಾಡಬೇಡ ಅಂತ ಹೇಳಿಲ್ಲ. ಧ್ರುವ ಯಾಕೆ ಕೆಲಸ ಬಿಟ್ಟು ಹೋದ? ಅವನ್ ಕೆಲಸ ಬಿಟ್ಟು ಹೋಗೋದಕ್ಕೆ ಯಾರು ಕಾರಣ? ಯಾರು ಕಾರಣ ಅಲ್ಲ, ಅವನೇ ಕೆಲಸ ಬಿಟ್ಟು ಹೋಗಿದ್ದು. ಹೌದು ಪುಷ್ಪಕ್, ಧ್ರುವನೇ ಬಂದು ನನಗೆ ರೆಸಿಗ್ನೇಷನ್ ಲೆಟರ್ನ ಕೊಟ್ಟ. ಆಗ ನಾನು ಪುಷ್ಪಕ್ಕೆ ಇನ್ಫಾರ್ಮ್ ಮಾಡ್ಬಿಟ್ಟು ಹೋಗು, ಇಲ್ಲದೆ ಹೋದ್ರೆ ಪುಷ್ಪಕ್ ನಮ್ಮೇಲೆಲ್ಲ ಡೌಟ್ ಪಡ್ತಾನೆ ಅಂತ ಹೇಳಿದ್ದಕ್ಕೆ ನಾನ್ ಕೆಲಸ ಬಿಟ್ಟು ಹೋಗೋ ವಿಷಯ ಯಾರಿಗೂ ಗೊತ್ತಾಗ್ಬಾರ್ದು ಅಂತ ನನ್ನ ಹತ್ರ ಸಾಕಷ್ಟು ರಿಕ್ವೆಸ್ಟ್ ಮಾಡ್ಕೊಂಡ. ಹಾಗಾಗಿ ವಿಷಯನ ಮುಚ್ಚಿಟ್ಟೆ ಅಷ್ಟೇ. ಡ್ರಾಮಾ ಮಾಡೋ ಅವಶ್ಯಕತೆ ನಮ್ಗೇನೂ ಇಲ್ಲ. ಅವನಾಗ ಕೆಲಸ ಬಿಟ್ಟು ಹೋಗ್ತೀನಿ ಅಂದ್ರೆ ನಾವು ಅವನಿಗೆ ಫೋರ್ಸ್ ಮಾಡೋದಕ್ಕಾಗೋದಿಲ್ಲ ಅಲ್ವಾ? ಅವ್ನ ರೆಸಿಗ್ನೇಷನ್ ಲೆಟರ್ ಕೊಟ್ಟ, ನರ್ತನ ಅದನ್ನ ಎಕ್ಸೆಪ್ಟ್ ಮಾಡಿದ್ಲು ಅಷ್ಟೇ. ಹೌದು. ಡಿಪ್ಲೊಮೆಟಿಕ್ ಆಗಿ ಮಾತಾಡ್ಬಿಟ್ರೆ ನಾನು ಕನ್ವಿನ್ಸ್ ಆಗ್ಬಿಡ್ತೀನಿ. ಆಮೇಲೆ ಇವನಿಂದ ಏನು ಮಾಡ್ಕೊಳಕ್ ಆಗಲ್ಲ ಅಂತ ಅಲ್ವಾ? ನಾನು ನಿಮ್ಮನ್ನ ಇಲ್ಲಿ ಮೀಟಿಂಗ್ ಕರೆದಿರೋದು ಧ್ರುವ ಕೆಲಸ ಬಿಟ್ಟು ಹೋಗಿರೋ ಬಗ್ಗೆ ಮಾತ್ರ ಮಾತಾಡಕ್ಕಲ್ಲ, ಅವನ್ನ ಮತ್ತೆ ಕೆಲ್ಸಕ್ಕೆ ಸೇರಿಸ್ಕೊಳ್ಳೋದ್ರ ಬಗ್ಗೆ ಮಾತಾಡಕ್ಕೂ ಕೂಡ. ಧ್ರುವ ಬರ್ತಾನೆ, ನಾನು ಅವನನ್ನ ಕರ್ಕೊಂಡು ಬಂದೇ ಬರ್ತೀನಿ. ನೀವು ನನ್ನ ಡ್ಯಾಡ್ನ ಶೀಲ್ಡ್ ಆಗಿ ಇಟ್ಕೊಂಡು ನನ್ನ ಕಂಟ್ರೋಲ್ ಮಾಡಬೇಕು ಅಂದ್ಕೊಂಡಿದ್ದೀರಲ್ವಾ? ನಾನು ಕೆಲ್ಸಕ್ಕೆ ಮಾತ್ರ ಮರ್ಯಾದೆ ಕೊಡ್ತೀನಿ ಹೊರತು ಇನ್ಯಾವುದಕ್ಕೂ ಹೆದರೋನಲ್ಲ. ನಾನು ಧ್ರುವನ್ನ ಕರ್ಕೊಂಡು ಬಂದೇ ಬರ್ತೀನಿ. ಅದನ್ನ ತಡೆಯೋದಕ್ಕೆ ಯಾರಿಂದೂ ಆಗಲ್ಲ. ಏನ್ ಮೇಡಮ್ ಹೀಗಾಗೋಯ್ತು? ಅವನ್ ಎಷ್ಟೇ ಹಾರಾಡಿದ್ರು ಅವನ ಕೈಲಿ ಏನು ಮಾಡ್ಕೊಳಕ್ಕಾಗಲ್ಲ. ಅವನ್ ಏನ್ ಮಾಡ್ತಾನೋ ಮಾಡ್ಲಿ, ನಾವೇನ್ ಮಾಡ್ಬೇಕೋ ಅದನ್ನ ಮಾಡೋಣ. ಏನು ಬಲರಾಜ್, ಮತ್ತೆ ಇನ್ನೇನು ಸಮಸ್ಯೆ ಆಗದೆ ಇದ್ರೆ ಸಾಕು. ನರ್ತನ ಮೇಡಮ್ ಕಾನ್ಫಿಡೆನ್ಸ್ ಇಲ್ದೆ ಏನು ಮಾತಾಡೋರಲ್ಲ. ಅವರೇ ಅಷ್ಟು ಕಾನ್ಫಿಡೆಂಟ್ ಆಗಿ ಮಾತಾಡ್ಬೇಕಾದ್ರೆ ನಾವ್ಯಾಕೆ ಸರ್ ತಲೆ ಕೆಡ್ಸ್ಕೋಬೇಕು? ಬನ್ನಿ ಸರ್ ಹೋಗೋಣ, ಬನ್ನಿ. ಬೆಡ್ಶೀಟ್ ಕೂಡ ಮಡ್ಚಿಲ್ಲ, ಅಷ್ಟು ಅವಸರ ಇವನ್ಗೆ. ಹೇಳಿದೀನಿ ಹೋಗೋವಾಗ ಒಂದ್ ಬೆಡ್ಶೀಟ್ ಆದ್ರೂ ಮಡ್ಚೋ ಅಂತ. ಏನ್ ಮಕ್ಕಳೋ ಏನೋ.